ಎಲ್ಲರಿಗೂ ಬನ್ನಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡೋಣ. ಸೊ ಇವತ್ತು ನಾನು ಕಿಚ್ಚ ಸುದೀಪ್ ಅವ್ರದ್ದು ರಿಲೀಸ್ ಆಗಿರೋಂಥ ಹೊಸ ಫಿಲಮ್ ಮ್ಯಾಕ್ಸ್ ನೋಡ್ಕೊಂಡು ಬಂದಿದ್ದೀನಿ. ಒನ್ ವರ್ಡ್ ರಿವ್ಯೂ ಫಿಲ್ಮ್ ಹೆಂಗಿದೆ? ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಇದೆ ನೋಡ್ರಿ. ಫಿಲ್ಮ್ ಅದೇ ಥರ ಮಾಸ್ ಇದೆ. ಸೂಪರ್ ಎಂಟರ್ಟೈನರ್ ಆಫ್ ದ ಇಯರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಮತ್ತು ಕಿಚ್ಚ ಸುದೀಪ್ ಅವ್ರದ್ದು ರೀಸೆಂಟ್ಲಿ ನಾ 3-4 ಮೂವೀಸ್ ಏನು ನೋಡ್ರಿ. ನಾ ಜಾಸ್ತಿ ಮೂವೀಸ್ ನೋಡಿಲ್ಲ, ಲಾಸ್ಟ್ 3-4 ಮೂವೀಸ್ ಏನು ನೋಡೀನಿ. ಅದ್ರಾಗ ಬೆಸ್ಟ್ ಮೂವಿ ಮಕ್ಕಿ ಮೂವಿ ಏನಿತ್ತು ನೋಡ್ರಿ. ಈಗ ಅದ್ರಾಗ ಏನು ಆ್ಯಕ್ಟಿಂಗ್ ಕಂಡು ಬಂದಿತ್ತು ಕಿಚ್ಚ ಸುದೀಪ್ ಅವ್ರದ್ದು, ಅದಕ್ಕಿನ್ನ ಸೂಪರ್ ಇದ್ರಾಗ ಕಂಡು ಬಂದಿತ್ತು ಅಂತಲೇ ಹೇಳ್ಬೋದು. ಏನು ಆ್ಯಕ್ಷನ್ ಮಾಡ್ಯಾರ, ಏನು ಅವು ಕಣ್ಣಿನ ಲುಕ್ಸ್, ಏನು ಡೈಲಾಗ್ಸ್ ಸೂಪರ್ ಐತೆ ನೋಡ್ರಿ. ಮತ್ತು BGM ಅಜನೀಶ್ ಲೋಕನಾಥ್ ಸಾಂಗ್ಸ್ ಸೂಪರ್ ಅದಾವ್ರಿ. BGM ಮಾತ್ರ ಕಿಲ್ಲಿಂಗ್ ಇದೆ, ಭಾಳ ಚೆನ್ನಾಗಿ ಬಂದಿದೆ. ಮತ್ತು ಸ್ಟೋರಿ ಏನೈತೆ ನೋಡ್ರಿ, ಅದ ಮಸ್ತ್ ಇರೋದು ಸ್ಟೋರಿ. ಇದು ತಮಿಳ್ ಡೈರೆಕ್ಟರ್ ಕಾರ್ತಿಕೇಯ ಡೈರೆಕ್ಟ್ ಮಾಡ್ಯಾರ ಅಂತ್ರಿ. ಸೊ ಭಾಳ ಸ್ಟೋರಿನೂ ಬರೆದಿದ್ದು ಅವರೇ, ಡೈರೆಕ್ಷನ್ ಮಾಡಿದ್ದು ಅವರೇ. ಸೊ ನೋಡ್ರಿ ಭಾಳ ಅದ್ಭುತವಾಗಿ ಡೈರೆಕ್ಟ್ ಮಾಡಿದ್ದಾರೆ ನೋಡ್ರಿ. ಸುಮ್ಮನೆ 100 ಕೋಟಿ 200 ಕೋಟಿ ಹಾಕಿ ಪಿಕ್ಚರ್ ತೆಗೆಯೋದಲ್ಲ, ಕಡಿಮೆ ಬಜೆಟ್ನಾಗ ಒಳ್ಳೆ ಸ್ಟೋರಿ. ಇದು ಸ್ಟೋರಿ ಏನಪ್ಪ ಅಂದ್ರೆ, ಇಬ್ಬರದು ಕೊಲೆ ಆಗಿರ್ತೈತಿ. ಅದು ಯಾರು ಮಾಡ್ಯಾರ, ಎದಕ್ಕೆ ಮಾಡ್ಯಾರ, ಎಂತ ಮಾಡ್ಯಾರ, ಅದೇ ಸಾಲ್ವ್ ಮಾಡ್ತಾರೆ ಮಿಸ್ಟ್ರಿ. ಅದು ಓವರ್ ನೈಟ್, ರಾತ್ರಿ ಕಿಚ್ಚ ಸುದೀಪ್ ಅವ್ರು ಮೊದಲೇ ಹೇಳ್ದಂಗೆ ರಾತ್ರಿನೇ ಅದು ಪೂರ್ತಿ ನಡೀತೈತಿ ಫಿಲ್ಮು. ಬೆಳಿಗ್ಗೆ ಅನ್ನದ್ರಾಗ ಕೇಸ್ ಸಾಲ್ವ್, ಮೂವಿ ಕ್ಲೋಸ್. ಇಷ್ಟು ಚಲೋ ಅದನ್ನು ಕತೆ ಬರ್ದಾರ್ರಿ. ಓವರ್ ನೈಟ್ ಕತಿನ ಐತಿ. ಈ ರೀತಿ ಮಸ್ತ್ ಬರ್ದಾರಂದ್ರೆ ಫುಲ್ ಆ್ಯಕ್ಷನ್ ಲವರ್ಸಿಗೆ ಮಾತ್ರ ಸೂಪರ್ ಐತೆ ನೋಡ್ರಿ. ಅದು ಗ್ರಿಪ್ ಐತ್ರಿ ಮೂವಿ. ಜಾಸ್ತಿ ದೊಡ್ಡದಿಲ್ಲ, 2 ತಾಸು 15 ನಿಮಿಷ ಇರ್ಬೋದು ಮೂವಿ. ಮೇ ಬಿ ನಾನು ಮಧ್ಯಾಹ್ನ ಶೋ ಹೋಗಿದ್ದೆ. ಒಟ್ಟ ನಿಮ್ಗೆ ಎಲ್ಲಿ ಆ ಕಡೆ ಈ ಕಡೆ ಮಿಸ್ಗಾಡಕ್ಕೆ ಚಾನ್ಸ್ ಕೊಡಂಗಿಲ್ಲ. ಅನ್ನೆಸೆಸರಿ ಐಟಮ್ ಸಾಂಗ್ಸ್ ಇಲ್ಲ, ಅನ್ನೆಸೆಸರಿ ಇದ್ರಾಗ ಹೀರೋಯಿನ್ ಇಲ್ಲ, ಹೀರೋಯಿನ್ ಎಂಟ್ರಿ ಇಲ್ಲ, ಹೀರೋಯಿನ್ ಬಗ್ಗೆ ಸಾಂಗ್ಸ್ ಇಲ್ಲ. ಕಿಚ್ಚ ಸುದೀಪ್, ಒನ್ ಆ್ಯಂಡ್ ಓನ್ಲಿ ಕಿಚ್ಚ ಸುದೀಪ್. ಸೈಡ್ ಆ್ಯಕ್ಟರ್ಸ್ ಯಾರು ಇದಾರೆ ನೋಡ್ರಿ, ಅವರು ಬಹಳ ಚೆನ್ನಾಗಿ ತಮ್ಮ ರೋಲ್ಸ್ ಎಲ್ಲ ಮಾಡಿದಾರೆ ಅಂತಲೇ ಹೇಳ್ಬೋದು. ಓವರ್ ಆಲ್ ಬಹಳ ಚೆನ್ನಾಗೈತ್ರಿ ಮೂವಿ. ನನಗೆ ಯಾಕಂದ್ರೆ ಭಾಳ ಚೆನ್ನಾಗಿ ಅನಿಸ್ತು. ವಿಕ್ರಾಂತ್ ರೋಣ ನೋಡಿದ್ದೆ ನಾನು, ನನಗಷ್ಟು ಖಾಸ್ ಅನಿಸ್ಲಿಲ್ಲ ಕರೆ ಹೇಳ್ಬೇಕಂದ್ರೆ. ಈ ಫಿಲ್ಮ್ ಏನೈತೆ ನೋಡ್ರಿ ಕಿಚ್ಚ ಸುದೀಪ್ ಅವ್ರದ್ದು, ಭಾಳ ಅದ್ಭುತವಾಗಿ ಬಂದೈತೆ ಅಂತಲೇ ಹೇಳ್ಬೋದು. ಸೊ ನಾ ಪುಷ್ಪ 2 ಸತ ನೋಡೋಕೆ ಹೋಗಲಿಲ್ಲ, ನನಗೆ ಟೈಮು ಕೂಡ ಬರಲಿಲ್ಲ, ನನಗೆ ಟೈಮ್ ಸಿಗ್ಲೂನೇ ಇಲ್ಲ, ನೋಡೋಕೆ ಹೋಗಲಿಲ್ಲ. ನಾನು ಇದನ್ನು ನೋಡೋಕೆ ಹೋದೆ. ಭಾಳ ಚೆನ್ನಾಗಿತ್ತು ರೀ. ಹೋಗಿದ್ದಕ್ಕೆ ಚಲೋ ಎಂಟರ್ಟೈನಿಂಗ್ ಆಯಿತು. ಆದ್ರೆ ನೋಡ್ರಿ, ಫ್ಯಾಮಿಲಿ ವ್ಯಾಲ್ಯೂಸ್ ಹುಡ್ಕಕ್ಕೆ ಹೋಗ್ಬಿಡ್ರಿ ಫಿಲಮ್ನಾಗ. ಫ್ಯಾಮಿಲಿ ವ್ಯಾಲ್ಯೂಸ್ ನಿಮ್ಗೆ ಸಿಗಂಗಿಲ್ಲ. ನೀವೇನರ ಕತ್ತಿದೊಂದು ಮೋರಲ್ ಸ್ಟೋರಿ ಅದ್ರದ್ದು ಕತ್ತಿಲಿ ಏನು ಕಲ್ತ್ರಿ ಅಂತ. ಇದ್ರ ಮೋರಲ್ ಸ್ಟೋರಿ ಏನಿಲ್ರಿ, ಎಂಟರ್ಟೈನಿಂಗ್ ಫಿಲ್ಮ್ ಇದೆ ಅಷ್ಟೇ. ಕತ್ತಿ ನಿಮ್ಗೆ ಏನರ ಕಲಿಸುತ್ತಾ, ಫ್ಯಾಮಿಲಿ ವ್ಯಾಲ್ಯೂಸ್ ಕಲಿಸ್ಕೊಡ್ತೈತಿ ಇಲ್ಲ, ಜಸ್ಟ್ ಎಂಟರ್ಟೈನ್ ಮಾಡುತ್ತಾ ಆ್ಯಕ್ಷನ್ ಫಿಲ್ಮ್ ಇದೆ, ಚಲೋ ಸ್ಟೋರಿ ಇದೆ. ಮತ್ತು ಅಂಥವಿಂಥವು ಗಲೀಜ್ ಸೀನನಿ ಏನೇ ಇಲ್ರಿ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಸೊ ನನ್ನ ತರ್ಪಿಲಿ ಯಾಕಂದ್ರೆ ಚಲೋ ಐತೆ ಅಂತಲೇ ಹೇಳ್ತೀನಿ. ಇನ್ನಾದರೂ ಯಾರು ನೋಡಿಲ್ಲ ಹೋಗ್ರಿ, ನೋಡಾದ್ಮೇಲೆ ನಿಮ್ಗೆ ಹೆಂಗೆ ಅನಿಸ್ತಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲೇ ತಿಳಿಸೋದು ಮರ್ಯಾಕೆ ಹೋಗ್ಬಿಡ್ರಿ. ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.